ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ಕೂಡ ನಮಸ್ಕಾರ. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. 2025 ಫೆಬ್ರವರಿ ಮೀನ ರಾಶಿಯವರಿಗೆ ಗ್ರಹಗಳ ಒಂದು ಬದಲಾವಣೆ ಚಲನೆಯಿಂದ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ಮೀನ ರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ಸುಖ, ನೆಮ್ಮದಿ, ಸಂತೃಪ್ತಿ ಬರುವ ಆದಾಯಗಳಿಂದ ಕೂಡಿರುತ್ತೆ. ಏನೆಲ್ಲ ಆದಾಯಗಳು ಬರುತ್ತೆ, ಏನೆಲ್ಲ ಕೆಲಸ ಕಾರ್ಯಗಳು ಜಯಿಸ್ತೀರಾ, ಆ ಜಯಿಸುವಂತಹ ಪ್ರತಿಫಲಗಳಿಂದ ಸಂತೃಪ್ತಿಕರವಾದಂತಹ ಅನುಕೂಲಗಳಾಗುತ್ತೆ. ಮತ್ತು ಕೆಲವೊಂದು ಸ್ನೇಹಿತರಿಂದ ಕೆಲವೊಂದು ಕೆಲಸ ಕಾರ್ಯಗಳು ಮಾಡಿಕೊಡೋದ್ರಿಂದ ನಿಮಗೆ ಸಂತೃಪ್ತಿ ಸಿಗೋಂಥದ್ದು ಕೂಡ ಇಲ್ಲಿ ನೋಡ್ತೀರ. ಹಾಗೆ ಒಳ್ಳೆಯದಿದೆ. ಎಲ್ಲಿವರೆಗೂ ಇದೆ ಅಂದರೆ 12ನೇ ತಾರೀಕುವರೆಗೂ ಈ ಒಂದು ಪ್ರತಿಫಲ ಇರುತ್ತೆ. ಆನಂತರ ಅದೇ ಸ್ನೇಹಿತರಿಂದ ಈ ಒಂದು ಕೆಲಸ ಕಾರ್ಯಗಳಿಗೋಸ್ಕರ ಖರ್ಚುಗಳು, ಸ್ವಲ್ಪ ಮತ್ತಷ್ಟು ವ್ಯವಹಾರಗಳು ಮಾಡೋದಕ್ಕೋಸ್ಕರ ವ್ಯಯ, ಇಂಥವೆಲ್ಲ ಬರುವಂತಹದ್ದಿರುತ್ತೆ. ಅದಕ್ಕೆ ಆ ಸಮಯದಲ್ಲಿ 12ರ ನಂತರ ಸೂರ್ಯದೇವರ ದರ್ಶನ, ನಮಸ್ಕಾರ ಮಾಡೋದ್ರಿಂದ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ. ಇನ್ನು ಮನೆ ಕಡೆ ಹಣಕಾಸಿನ ವಹಿವಾಟುಗಳು ಮತ್ತು ಭಾಗ್ಯದ ವಿಚಾರದಲ್ಲಿ ಹಠವಾದಂತಹ ಸಾಧನೆ, ಪ್ರತಿಫಲಗಳು ವಿಶೇಷವಾಗಿ ಇರುತ್ತೆ. ಹಾಗಾಗಿ ಭೂಮಿ ಮತ್ತು ಭೂಮಿ ಕಾರಕತ್ವ ವಸ್ತುಗಳ ಭಾಗ್ಯಗಳಿಂದ ಮನೆ ಕಡೆ ವಿಶೇಷವಾಗಿ ತರುವಂತಹದ್ದು, ಇಲ್ಲ ಇರುವಂತಹದನ್ನು ಮಾರುವಂಥದ್ರಿಂದ ದುಡ್ಡು ಬರುವಂತಹದ್ದು, ಈ ರೀತಿಯ ಒಂದು ಭಾಗ್ಯದ ಕ್ರಿಯೆಗಳು, ಕೆಲಸಗಳು ನಡೆಯುವಂತಹ ಇದಿರುತ್ತೆ. ಈ ವಿಚಾರದಲ್ಲಿ ಕೂಡ ಯಾವುದೇ ರೀತಿ ವ್ಯತ್ಯಯಗಳು ಇರುವುದಿಲ್ಲ. ಇನ್ನು ಸ್ವಲ್ಪ ಭೂಮಿ ವ್ಯವಹಾರ, ಸೈಟು ವಿಚಾರದ ವ್ಯವಹಾರಗಳು, ಮನೆ ಕಟ್ಟುವ ವ್ಯವಹಾರ ವಿಚಾರಗಳು, ದಂಪತಿಗಳಿಗೆ ಒಂದು ಅಂದುಕೊಂಡಂತಹ ಕೆಲಸ ಕಾರ್ಯಗಳು, ಬಿಸ್ನೆಸ್ ಆಗಿರ್ಬೋದು, ಭೂಮಿ ವ್ಯವಹಾರ ಆಗಿರ್ಬೋದು, ಮನೆ ಕಟ್ಟುವ ವಿಚಾರ ಆಗಿರ್ಬೋದು, ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಸುಫಲದಾಯಕವಾದ ಫಲ 11ನೇ ತಾರೀಕುವರೆಗೂ ಇರುತ್ತೆ. ಈ ಇಷ್ಟು ವಿಚಾರಗಳಲ್ಲಿ ಲಾಭಫಲಗಳು, ಲಾಭದಾಯಕವಾದ ಪ್ರತಿಫಲಗಳನ್ನ ಪಡಿತೀರ. 11ರ ನಂತರ ಈ ಇಷ್ಟು ವಿಚಾರಗಳಲ್ಲಿ ಸ್ವಲ್ಪ ಖರ್ಚುಗಳು, ಇನ್ವೆಸ್ಟ್ಮೆಂಟು, ಡೆವಲಪ್ಮೆಂಟ್ ಮಾಡೋ ವಿಚಾರಕ್ಕೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಮಾಡೋವಂಥ ಕೆಲಸಗಳು ನಡೆಯುತ್ತೆ. ಹಾಗಾಗಿ ಎರಡು ರೀತಿಯಲ್ಲೂ ಕೂಡ ಒಳ್ಳೆಯ ರೀತಿಯ ಒಂದು ಫಲಾಫಲಗಳು, ಒಂದು ರೀತಿ ಆದಾಯ ಬರುತ್ತೆ, ಮತ್ತೊಂದು ರೀತಿ ಖರ್ಚುಗಳು ಮಾಡುವಂತಹದ್ದು ಬರುತ್ತೆ. ಆದರೂ ಕೂಡ ಲಾಸ್ ಏನಿಲ್ಲ. ನಿಮ್ಮ ವಸ್ತುಗಳ ಮೇಲೆ ನೀವೇ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು, ಅಭಿವೃದ್ಧಿಪಡಿಸುವಂತಹದ್ದು ಆಗುತ್ತೆ. ಏನು ತೊಂದರೆ ಇರೋದಿಲ್ಲ. ಈ ಒಂದು ವಿಚಾರ ಉತ್ತಮವಾಗಿದೆ. ಇನ್ನು ನಿಮ್ಮ ವೈಯಕ್ತಿಕವಾದಂತಹ ದೃಢವಾದಂತಹ ಸಂಕಲ್ಪ, ಪ್ರಯತ್ನ, ಕಾರ್ಯಗಳು ವೃತ್ತಿಯಲ್ಲಿ ಬಲ ತುಂಬತ್ತೆ. ನೀವೇನು ಕೆಲಸ ಕಾರ್ಯ ಮಾಡ್ತಾಯಿದ್ದೀರಾ ಆ ವಿಚಾರದಲ್ಲಿ ಒಂದು ಸ್ವಲ್ಪ ಉನ್ನತ ಸ್ಥಾನಕ್ಕೆ ಬೆಳೆಯುವಂತಹದ್ದು, ಅಪ್ಗ್ರೇಡ್ ಆಗುವಂತಹದ್ದು, ಒಳ್ಳೆಯ ಪ್ರಮೋಷನ್ ಸಿಗುವಂತಹದ್ದು, ಈ ರೀತಿ ಒಂದು ಪ್ರಮೋಟ್ ಮಾಡುವಂತಹ ಸ್ಥಾನ ನಿಮ್ಮದಾಗಿರುತ್ತೆ. ವಿಶೇಷವಾಗಿ ವೃತ್ತಿ ವಿಚಾರ ಮತ್ತು ನಿಮ್ಮ ವೈಯಕ್ತಿಕವಾದಂತಹ ನಿರ್ಣಯಗಳು, ಅಭಿವೃದ್ಧಿ ವಿಚಾರದಲ್ಲಿ ಪ್ರಯತ್ನ, ಪರಾಕ್ರಮಗಳ ವಿಚಾರದಲ್ಲಿ, ಮತ್ತು ಭಾತೃಸ್ಥಾನಗಳು, ಅಣ್ಣ ತಮ್ಮ ಅಕ್ಕ ತಂಗಿಯರ ಸ್ಥಾನದಲ್ಲಿ ಕೂಡ ಸ್ವಲ್ಪ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಸಮಾಲೋಚನೆ, ಅನುಕೂಲಗಳು, ಒಳ್ಳೆಯ ರೀತಿಯ ಪ್ರತಿಫಲಗಳು, ಜಯಿಸುವಂತಹ ಸ್ಥಿತಿಗಳು ನಡೆಯುತ್ತೆ. ಈ ರೀತಿಯಲ್ಲಿ ಕೂಡ ವೈಪರೀತ್ಯಗಳೇನು ಹೆಚ್ಚಾಗಿರುವುದಿಲ್ಲ. ಉತ್ತಮ ಫಲನ ನೋಡಬಹುದಾಗಿರುತ್ತೆ. ಅವ್ರ ಜೊತೆಗೂಡಿ ಕೆಲವೊಂದು ವೈಯಕ್ತಿಕವಾದಂತಹ ಅಭಿಪ್ರಾಯಗಳನ್ನ ಹಂಚಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡುವಂತಹ ಭಾಗ್ಯ, ವೃತ್ತಿ ಅನುಕೂಲ ಕೂಡ ಇರುತ್ತೆ. ಇನ್ನು ವಿಶೇಷವಾಗಿ ಸ್ವಲ್ಪ ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ENT ಸಮಸ್ಯೆ, ಕಣ್ಣು ಕೆಂಪುಗಾಗೋದು, ಬಾಡಿ ಹೀಟ್ ಆಗಿಬಿಟ್ಟು, ಅಥವಾ ಕಿವಿ ನೋವು, ಅಥವಾ ಥ್ರೋಟ್ ಸಮಸ್ಯೆಗಳು, ಗಂಟಲು ನೋವು ಬರುವಂತಹದ್ದು, ತಲೆನೋವು, ತಲೆಭಾರ ಆಗೋ ಸಾಧ್ಯತೆ ಇರುತ್ತೆ. ಹಾಗೆ ಶ್ವಾಸಬಾಧೆಗೆ ಸಂಬಂಧಿಸಿದ ಸಮಸ್ಯೆಗಳು ಬರೋ ಸಾಧ್ಯತೆ ಇರುತ್ತೆ. ಏನೋ ಅಕ್ರೆಯಲ್ಲಿದ್ದಕ್ಕೆ ಕೆಲಸ ಕಾರ್ಯ ಪರಾಕ್ರಮ ಮಾಡೋಕ್ಕೆ ಹೋಗ್ತೀರಾ, ಅವು ತಗಳಿಸ್ಕೊತೀರಾ, ಆದರೆ ಎಡವಟ್ಟಿಂದ ನಿಮಗೆ ಆಗುವಂತಹ ಅನಾಹುತಗಳು. ಮತ್ತು ತುಂಬ ಜನ ಈ ಒಂದು ಮೀನರಾಶಿಯಲ್ಲಿರ್ತಕ್ಕಂಥವ್ರು ಈ ತಿಂಗಳಲ್ಲಿ ಕೆಮಿಕಲ್ ರಿಲೇಟೆಡ್ ಕೆಲಸಗಳು ಯಾರು ಮಾಡ್ತಾ ಇರ್ತೀರಾ ಫ್ಯಾಕ್ಟ್ರಿಗಳಲ್ಲಿ, ಮತ್ತು ನೀವು ಅಂದರೆ ಲ್ಯಾಬೊರೇಟ್ರಿಗಳಲ್ಲಿ ಯಾರೆಲ್ಲ ಕೆಲಸಗಳು ಮಾಡ್ತಾ ಇರ್ತೀರಾ ಆ ಲ್ಯಾಬ್ಗಳಲ್ಲಿ ಟೆಸ್ಟ್ಗಳು ಮಾಡುವಂತಹ ಕ್ರಿಯೆಗಳಿರುತ್ತೆ. ಅಂತಹ ಸಮಯದಲ್ಲಿ ಆಸಿಡ್ ರಿಲೇಟೆಡ್ ಆಘಾತಗಳಿಂದ ಸ್ವಲ್ಪ ಕಣ್ಣಿಗೆ ತೊಂದರೆ ಆಗುವಂಥದ್ದು, ಕಣ್ಣಿಗೆ ಆಘಾತ ಆಗುವಂತಹದ್ದು, ದೈಹಿಕವಾಗಿ ಮುಖಚರ್ಯಕ್ಕೇ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಈ ತಿಂಗಳಲ್ಲಿ ತುಂಬ ಜಾಗೃತಿಯಿಂದ ಇರಬೇಕು. ಸ್ವಲ್ಪ ಆರೋಗ್ಯ ವಿಚಾರವಾಗಿ ತುಂಬ ಜಾಗೃತಿಯಿಂದ ಇರಿ. ಯಾಕೆಂದರೆ ಈ ಒಂದು ರೀತಿಯ ವ್ಯತ್ಯಯಗಳಿರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಥರ ಸಮಸ್ಯೆಗಳು ಏನಾದರೂ ಇದೆ ಅನ್ನುವಂಥದ್ದು ನಿಮ್ಗೆ ಗಮನಕ್ಕೆ ಬಂತು ಅಂದರೆ
ನೀವು ಬಹುಮುಖ್ಯವಾಗಿ ಅಮ್ಮನವರ ಒಂದು ದರ್ಶನ ಮಾಡಿ ದೇವಿಗೆ ಅರ್ಶಿನ ಕುಂಕುಮ ಅಭಿಷೇಕ ಮಾಡಿಸಿ ಈ ಒಂದು ವ್ಯತ್ಯಯ ವೈಪರೀತ್ಯ ನಿವಾರಣೆ ಆಗುತ್ತೆ. ಇನ್ನು ವಿಶೇಷವಾಗಿ ಲಾಭದಾಯಕವಾದಂತಹ ಫಲಗಳಿಗೋಸ್ಕರ ಖರ್ಚುಗಳು ಬರುವಂತಹದ್ದಿರುತ್ತೆ. ದೀರ್ಘಕಾಲಿಕವಾಗಿ ಶ್ರಮಿಸ್ತಾ ಇರ್ತೀರ, ಸ್ವಲ್ಪ ಚಿಂತೆಯ ಸಮಸ್ಯೆಗಳು ಯೋಚನೆಗಳಿರುತ್ತೆ, ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ದೂರ ಇರುತ್ತೆ. ಸೊ ಆ ವಿಚಾರದಲ್ಲಿ ಸ್ವಲ್ಪ ಶನಿಯ ಒಂದು ಪರಿಹಾರ ಮಾಡ್ಕೊಳ್ಳಿ. ಸ್ವಲ್ಪ ಇಲ್ನೆಸ್ ಆಫ್ ಬಾಡಿ ಅಂದರೆ ಬಾಡಿ ಸಮಸ್ಯೆಗಳು ಬರುವಂತಹದ್ದು, ನರ್ವ್ಸ್ ರಿಲೇಟೆಡ್ ಸಮಸ್ಯೆಗಳು ಬರುವಂತಹದ್ದು ಆಗ್ತಾ ಇರುತ್ತೆ. ಹಾಗಾಗಿ 12ರ ನಂತರ ಈ ಒಂದು ಸಮಸ್ಯೆ ಜಾಸ್ತಿ ಆಗುವಂತಹದ್ದಿರುತ್ತೆ. ಹಾಗಾಗಿ 12ರ ನಂತರ ಬಹುಮುಖ್ಯವಾಗಿ ಶನೇಶ್ವರ ಸ್ವಾಮಿಯ ಒಂದು ಆರಾಧನೆ ಮಾಡಿ ಸುಫಲನ ಪಡಿತೀರಾ. ಯಾವುದೇ ರೀತಿ ವ್ಯತ್ಯಯಗಳು ಇರುವುದಿಲ್ಲ. ಇನ್ನು ವೈಯಕ್ತಿಕವಾಗಿ ಸ್ವಲ್ಪ ನಿರ್ಣಯಗಳು ದೂಡ, ಹೆಡ್ ಪ್ರೆಷರ್ ಇರುತ್ತೆ. ಸೊ ಆ ವಿಚಾರದಲ್ಲಿ ಸ್ವಲ್ಪ ಕೂಷ್ಮಾಂಡ ದಾನವನ್ನು ಮಾಡೋದರಿಂದ, ಅಂದರೆ ಕುಂಬಳಕಾಯಿ ದಾನವನ್ನು ಮಾಡೋದರಿಂದ ಒಂದು ದಾನದ ಪ್ರತಿಫಲ ನಿಮಗೆ ವೈಯಕ್ತಿಕವಾದಂತಹ ಬಲ ಪ್ರಯತ್ನಗಳಲ್ಲಿ ಸುಫಲ ಕೊಡುತ್ತೆ. ದಂಪತಿಗಳಿಗೆ ಸ್ವಲ್ಪ ಕಸಿವಿಸಿ ಇರುವಂತಹದ್ದಿದೆ, ಸ್ವಲ್ಪ ಟೆನ್ಷನ್ಗಳು ಬರುತ್ತೆ, ಸ್ವಲ್ಪ ಮಾತುಗಾರಿಕೆ ಬರುತ್ತೆ, ಮನಸ್ತಾಪಗಳು ಬರುತ್ತೆ. ಈ ವಿಚಾರದಲ್ಲಿ ಸ್ವಲ್ಪ ವೈಪರೀತ್ಯಗಳು ಕಾಣಿಸುವಂತಹದ್ದು. ಹಾಗಾಗಿ ಈ ಥರ ಇತ್ತು ಅಂತಂದರೆ ಇಬ್ಬರಲ್ಲೊಬ್ಬರು ಸ್ವಲ್ಪ ಸೈಲೆಂಟಾಗಿ ಡಿಸೆಂಟಾಗಿ ಹೋಗೋದು ಉತ್ತಮ ಫಲ. ಅಂತಹ ಸನ್ನಿವೇಶಗಳು ಹೆಚ್ಚಿನ ಸ್ಥಾನದ ಸ್ಥಿತಿಯಲ್ಲಿ ಒಂದು ಉತ್ತುಂಗ ಸ್ಥಾನಕ್ಕೆ ಏನಾದರೂ ಏರ್ತಾ ಇದೆ, ನಿಮ್ಮ ದಾಂಪತ್ಯ ಸ್ಥಾನದಲ್ಲಿ ಏನಾದರೂ ಒಂದು ತೊಂದರೆಗಳು ಬರುವಂತಹದ್ದು, ಮಾತುಗಾರಿಕೆ ಆಗಿರ್ಬೋದು, ಮಾನಸಿಕ ಟೆನ್ಷನ್ಸ್ ಬರ್ತಾ ಇದ್ದರೆ ನೀವು ಬಹುಮುಖ್ಯವಾಗಿ ಎಕ್ಕೆಗಿಡದ ದರ್ಶನ ಮಾಡಿ 21 ಪ್ರದಕ್ಷಿಣೆ ಮಾಡಿ ಆ ಎಕ್ಕೆಗಿಡ ಮುಟ್ಟೋದ್ರಿಂದನೇ ಈ ದೋಷ ಪರಿಹಾರ ಆಗುತ್ತೆ. ಹಾಗೆ 21 ಪ್ರದಕ್ಷಿಣೆ ಮಾಡುವಾಗ, ಪೂಜೆ ಮಾಡುವಾಗ ಸ್ಪರ್ಶ ಮಾಡೋದ್ರಿಂದ ಫಲ ಸಿಕ್ಬಿಡುತ್ತೆ. ಹಾಗಾಗಿ ಉತ್ತಮವಾಗಿದೆ. ಮತ್ತು ವಿವಾಹ ಆಗುವಂಥವ್ರಿಗೆಲ್ಲರಿಗೂ ಕೂಡ ಕಾಲ ಸಿಗೋಗ್ರ ಆಹುಕೇತು ಶಾಂತಿ ಪರಿಹಾರ ಮಾಡ್ಕೊಂಡು ಬನ್ನಿ. ಏಕೆಂದರೆ ಸರ್ಪದೋಷದ ಪ್ರಭಾವ ಇರುತ್ತೆ. ಹಾಗಾಗಿ ಸಂಬಂಧ ಸೆಟ್ಟಾಯಿತು ಅಂತಂದರೆ ಮಾಡ್ಕೊಂಡು ಬಿಡೋದಲ್ಲ. ಈ ರಾಶಿಗಳಲ್ಲಿರ್ತಕ್ಕಂಥವ್ರು, ಕನ್ಯಾ ರಾಶಿ ಮತ್ತು ಮೀನ ರಾಶಿಯಲ್ಲಿರ್ತಕ್ಕಂಥವರು ಬಹುಮುಖ್ಯವಾಗಿ ಕಾಲಸ್ಥಿಗೆ ಹೋಗಿ ಬಂದು ಪರಿಹಾರ ಮಾಡಿದ ನಂತರ ವಿವಾಹಕ್ಕೆ ಮುಂದುವರಿಬೇಕು. ಈ ಒಂದು ವಿಚಾರ ಜ್ಞಾಪಕ ಇಟ್ಕೊಳ್ಳಿ. ಈಗ ಒಟ್ಟಾರೆಯಾಗಿ ಒಂದು 2 ಗ್ರಹಗಳ ವೈಪರೀತ್ಯ ಜಾಸ್ತಿ ಇದೆ, ಇನ್ನು ಒಂದು 6 ಗ್ರಹಗಳು ಶುಭ ಫಲದಾಯಕವಾಗಿ ಇರುತ್ತೆ. ನಿಮ್ಮೆಲ್ರಿಗೂ ಕೂಡ ನಿಮ್ಮ ಇಷ್ಟ ದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.